ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಯಾವುದೇ ಕಂಟೆಂಟ್ ಹಾಕಲಿ ನನಗೆ ಜಾಸ್ತಿ ಕೇಳಿ ಬರುವ ಒಂದು ಕ್ವೆಶ್ಚನ್ ಏನಂದರೆ, ಈ ಡ್ರೆಸ್ ಎಲ್ಲಿ ತೊಗೊಂಡ್ರಿ, ಈ ಟಾಪ್ ಯಾವ ಆ್ಯಪಲ್ಲಿ ತೊಗೊಂಡ್ರಿ, ಆನ್ಲೈನ್ ಶಾಪಿಂಗ್ ಜಾಸ್ತಿ ಮಾಡ್ತೀರಾ, ಆಫ್ಲೈನ್ ಮಾಡ್ತೀರಾ, ಅಥವಾ ಇದೆಲ್ಲ ಡಿಸೈನ್ಸ್ ನಿಮ್ಮ ಸ್ಟುಡಿಯೋದಲ್ಲೇ ರೆಡಿ ಆಗಿತ್ತಾ, ನೀವೇ ಡಿಸೈನ್ ಮಾಡ್ಕೊಂಡಿದ್ದ? ಇದು ನಾರ್ಮಲಿ ಕಸ್ಟಮರ್ಸ್ ಇಲ್ಲಿ ಬಂದಾಗ್ಲೂ ಹೇಳ್ತಿರ್ತಾರೆ, ಅಥವಾ ನಾನು ಏನೇ ಕಂಟೆಂಟ್ ಬಗ್ಗೆ ಹಾಕೋದು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಯಾವುದಾದ್ರೂ ಆಗಿರಲಿ, ಜಾಸ್ತಿ ಕೇಳಿ ಬರುವ ಕ್ವೆಶ್ಚನ್ ಇದೆ. ಸೊ ನಾನು ಹಾಕೋ ಕಂಟೆಂಟ್ಗಿಂತ ನಿಮಗೆ ಇದು ಇಂಪ್ರೆಸಿವ್ ಆಗಿದೆ ಅಂತ ಹೇಳಿದ್ರೆ ಇಟ್ಸ್ ಅಬೌಟ್ ಸ್ಟೈಲಿಂಗ್. ಸೊ ನನ್ನ ಸ್ಟೈಲಿಂಗ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿ. ಸೊ ಇಷ್ಟ ಆಗಲಿಕ್ಕೆ ನಾನೆಲ್ಲ ಏನೆಲ್ಲ ಎಫರ್ಟ್ ಹಾಕ್ತೀನಿ, ಯಾಕೆ ನನ್ನ ಸ್ಟೈಲಿಂಗ್ ನಿಮ್ಗೆ ಇಷ್ಟ ಆಗ್ತಾ ಇದೆ, ಮತ್ತು ನೀವು ಕೂಡ ಸ್ಟೈಲಿಂಗ್ನ ಹೇಗೆ ಮಾಡೋದು, ಯಾವ ಟೈಮಲ್ಲಿ ಯಾವ ರೀತಿಯ ಬಟ್ಟೆಗಳನ್ನ ಹಾಕಬೇಕು, ಬಟ್ಟೆಯ ಬಣ್ಣ ಕೂಡ ಮುಖ್ಯನಾ, ಅಥವಾ ಮುಖ್ಯ ಅನ್ನೋದೇ ಆದರೆ ಯಾವ ಬಣ್ಣ ಬೆಸ್ಟ್, ಮತ್ತು ಯಾವ ಪ್ರೊಫೆಷನಲ್ ಅವರು ಹೇಗಿರಬೇಕು, ಹೀಗೆ ನಾನಾ ರೀತಿಯ ಕ್ವೆಶನ್ಗಳು ಬಟ್ಟೆಯ ಬಗ್ಗೆ ಬರುತ್ತೆ. ಸೊ ನಾನು ಅಂದ್ಕೊಂಡೆ ಯಾಕೆ ನನ್ನ ಸ್ಟೈಲಿಂಗ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡಬಾರ್ದು, ಹಾಗೆ ಸ್ಟೈಲಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತ ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡೆ. ಹಾಗಾಗಿ ಈ ವಿಡಿಯೋ ಕಂಪ್ಲೀಟ್ಲಿ ಸ್ಟೈಲಿಂಗ್ ಬಗ್ಗೆ, ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಇರುತ್ತೆ. ಸೊ ಇನ್ಯಾಕೆ ತಡ, ಬನ್ನಿ ನಿಮ್ಮ ಫೇವ್ರೆಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಮ್ಮ ಮನಸ್ಸು ಖುಷಿಯಾಗಿ ಆತ್ಮವಿಶ್ವಾಸದಿಂದ ತುಂಬಿ ಇನ್ನೊಬ್ಬರ ಮೇಲೂ ಒಳ್ಳೆಯ ಪ್ರಭಾವ ಬೀರಬೇಕು ಅಂತ ಅಂದ್ಕೊಂಡಿದ್ದೀರಾ? ಅದಕ್ಕೆ ಯಾವ ಮ್ಯಾಜಿಕ್ ಬೇಕಾಗಿಲ್ಲ. ಪ್ರತಿದಿನ ನೀವು ಧರಿಸೋ ಬಟ್ಟೆ ಮತ್ತು ಅದರ ಬಣ್ಣನೇ ನಿಮ್ಮ ಜೀವನಕ್ಕೆ ಶಕ್ತಿ ನೀಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಮೊದಲಿಗೆ ವಸ್ತ್ರಧಾರಣೆಯ ಶಕ್ತಿ ಏನು ಅಂತ ತಿಳ್ಕೊಳ್ಳೋಣ. ಬಟ್ಟೆ ಅಂದರೆ ಬರೀ ಫ್ಯಾಷನ್ ಅಲ್ಲ, ಅದು ನಮ್ಮ ವ್ಯಕ್ತಿತ್ವ, ಆತ್ಮವಿಶ್ವಾಸ ಮತ್ತು ಮನಸ್ಥಿತಿಯ ಮೇಲೆ ನೇರ ಪರಿಣಾಮ ಬೀರುತ್ತೆ. ಸರಿಯಾಗಿ ತೊಟ್ಟ ಬಟ್ಟೆ ದೇಹಕ್ಕೆ ಹಿತವಾಗಿರುತ್ತೆ, ನಿಲ್ಲುವ ರೀತಿ, ನಡೆಯೋ ರೀತಿ ಬದಲಾಗತ್ತೆ, ಮನಸ್ಸು ಚುರುಕಾಗತ್ತೆ. ಒಳ್ಳೆಯ ಬಟ್ಟೆ ತೊಟ್ಟಾಗ ನೀವು ನಿಮ್ಮನ್ನ ಗೌರವಿಸ್ತೀರ, ಅದರ ಶಕ್ತಿ ಇತರರಿಗೂ ಕೂಡ ತಲುಪತ್ತೆ. ಇನ್ನು ಬಣ್ಣಗಳ ಪ್ರಭಾವ. ಪ್ರತಿ ಬಣ್ಣಕ್ಕೂ ಒಂದೊಂದು ಭಾವನೆ, ಶಕ್ತಿ ಅಡಗಿದೆ. ನಮ್ಮ ಜೀವನಕ್ಕೆ ಧನಾತ್ಮಕ ಶಕ್ತಿ ಬರಲು ಈ ಬಣ್ಣಗಳನ್ನ ಹೇಗೆ ಬಳಸ್ಬೋದು ಅಂತ ನೋಡೋಣ. ಮೊದಲಿಗೆ ಕೆಂಪು, ರೆಡ್, ಧೈರ್ಯ, ಶಕ್ತಿ. ಕೆಂಪು ಬಟ್ಟೆ ಧರಿಸಿದಾಗ ಆತ್ಮವಿಶ್ವಾಸ ಹೆಚ್ಚುತ್ತೆ, ಗಮನ ಸೆಳೆಯಬೇಕಾದ ಸಂದರ್ಭಗಳಲ್ಲಿ ಸೂಕ್ತವಾದ ಬಣ್ಣ. ಆದರೆ ಜಾಸ್ತಿ ಕೆಂಪು ಕೆಲವೊಮ್ಮೆ ಆತಂಕ ಉಂಟು ಮಾಡುತ್ತೆ, ಹಾಗಾಗಿ ನೋಡಿ ಪೇರ್ ಮಾಡಿ. ಇನ್ನು ನೀಲಿ, ಬ್ಲೂ ಶಾಂತಿ, ನಂಬಿಕೆ. ನೀಲಿ ಮನಸ್ಸಿಗೆ ಶಾಂತಿ ನೀಡುತ್ತೆ, ಸಂದರ್ಶನ ಅಥವಾ ಕೆಲಸದ ಮೀಟಿಂಗ್ಗಳಿಗೆ ಸೂಕ್ತವಾದ ಬಣ್ಣ ಅಂತ ಹೇಳ್ಬೋದು. ಹಗುರ ನೀಲಿ ಫ್ರೆಶ್ ಆಗಿ ಕಾಣುತ್ತೆ, ಗಾಢ ನೀಲಿ ಪ್ರೊಫೆಷನಲ್ ಆಗಿ ತೋರಿಸುತ್ತೆ. ಇನ್ನು ಹಳದಿ, ಯೆಲ್ಲೋ ಕಲರ್. ಹಳದಿ ಸಂತೋಷ ಮತ್ತು ಕ್ರಿಯೇಟಿವಿಟಿಯ ಬಣ್ಣ ಅಂತ ಹೇಳ್ತಾರೆ. ಹಳದಿ ಹೊಸ ಆಲೋಚನೆಗಳಿಗೆ ಪ್ರೇರಣೆ ನೀಡುತ್ತೆ, ಕ್ರಿಯೇಟಿವ್ ಕೆಲಸ ದಿನಗಳಲ್ಲಿ ಟ್ರೈ ಮಾಡಿ. ಆದರೆ ತೀಕ್ಷ್ಣ ಹಳದಿ ಕಣ್ಣಿಗೆ ಒತ್ತಡ ಕೊಡ್ಬೋದು, ನೋಡ್ಕೊಂಡು ಟ್ರೈ ಮಾಡಿ. ದೆನ್ ಹಸಿರು, ಗ್ರೀನ್ ಕಲರ್. ಇದು ಸಮತೋಲನ, ನೆಮ್ಮದಿ. ಹಸಿರು ಪ್ರಕೃತಿಯ ಬಣ್ಣ, ಇದು ಮನಸ್ಸನ್ನ ಸಮತೋಲನಗೊಳಿಸುತ್ತೆ ಮತ್ತೆ ಓದೋದಕ್ಕೆ ಫೋಕಸ್ ಮಾಡಬೇಕಾದಾಗ ಸೂಕ್ತವಾದ ಬಣ್ಣ ಅಂತ ಹೇಳ್ಬೋದು. ಮುಂಜಾನೆ ನೀನೆ, ಮುಸ್ಸಂಜೆ ನೀನೆ, ಆಕಾಶ ನೀನೆ, ಭೂಮಿನೂ ನೀನೆ, ಪ್ರಾಣನೂ ನೀನೆ, ತ್ರಾಣನೂ ನೀನೆ, ದೈವನೂ ನೀನೆ, ಧ್ಯಾನನೂ ನೀನೆ, ಆರಂಭ ನೀನೆ, ಅಂತ್ಯನೂ ನೀನೆ, ಬೇಕಿಲ್ಲ ಇನ್ನೇನು, ಬಿಡಲ್ಲ ಬೇರೇನು, ನೀನೇನೆ ನಂಗೆಲ್ಲವೂ. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಕಪ್ಪು, ಬ್ಲ್ಯಾಕ್ ಕಲರ್. ಇದೊಂಥರ ಎಲ್ಲರಿಗೂ ಫೇವ್ರೆಟ್ ಕಲರ್ ಅಂತ ಹೇಳ್ಬೋದು. ಬ್ಲ್ಯಾಕ್ ಕಲರ್ ಒಂಥರ ಗೌರವ, ಶಕ್ತಿ ಕೂಡ. ಕಪ್ಪು ಬಟ್ಟೆ ಆಕರ್ಷಕವಾಗಿರುತ್ತೆ, ಎಲಿಗೆಂಟಾಗಿ ಕಾಣುತ್ತೆ. ಆದರೆ ಹತ್ರ ಧರಿಸಿದಾಗ ತುಂಬ ಗಂಭೀರವಾಗಿ ಕಾಣ್ಬೋದು. ಲೈಟ್ ಬಣ್ಣಗಳ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ದೆನ್ ಬಿಳಿ ಬಣ್ಣ, ವೈಟ್ ಕಲರ್. ಇದು ಶುದ್ಧತೆ, ಹೊಸ ಆರಂಭ ಅಂತ ಹೇಳ್ಬೋದು. ಬಿಳಿ ಮನಸ್ಸಿಗೆ ತಾಜಾ ನೀಡುತ್ತೆ, ಹೊಸ ಯೋಜನೆ, ಹೊಸ ದಿನದ ಶುಭಾರಂಭಕ್ಕೆ ಸೂಕ್ತವಾದ ಬಣ್ಣ. ಮತ್ತೆ ಕಿತ್ತಳೆ, ಆರೆಂಜ್ ಕಲರ್.
ಇದೊಂಥರ ಸ್ನೇಹ ಮತ್ತೆ ಚೈತನ್ಯ. ಸಾಮಾಜಿಕ ಸಮಾರಂಭಗಳಲ್ಲಿ ಹೊಸ ಜನರನ್ನ ಭೇಟಿ ಮಾಡುವಾಗ ಟ್ರೈ ಮಾಡಿ, ಹೆಚ್ಚು ಸ್ನೇಹ ಪರವಾಗಿ ಕಾಣಿಸ್ತೀರಾ. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ನೇರಳೆ, ಪರ್ಪಲ್ ಕಲರ್. ಇದು ಸೃಜನಶೀಲತೆ, ಅಂತರ್ದೃಷ್ಟಿ. ನೇರಳೆ ಬಣ್ಣ ಆಳವಾದ ಆಲೋಚನೆ, ಕ್ರಿಯೇಟಿವಿಟಿ ತರುತ್ತೆ. ಆರ್ಟಿಸ್ಟ್ ಗಳಿಗೆ ಸೂಕ್ತವಾದ ಬಣ್ಣ ಅಂತ ಹೇಳ್ಬೋದು. ಇನ್ನು ದಿನನಿತ್ಯದಲ್ಲಿ ಯಾವ ಬಣ್ಣದ ಬಟ್ಟೆ ಹೇಗ್ ಬಳಸಬಹುದು ಅಂತ ನೋಡೋದಾದ್ರೆ, ಮೊದಲನೇದು ನಿಮ್ಮ ಉದ್ದೇಶಕ್ಕೆ ತಕ್ಕ ಬಣ್ಣನ ಸೆಲೆಕ್ಟ್ ಮಾಡಿ. ಉದಾಹರಣೆಗೆ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ನೀಲಿ ಬಣ್ಣ, ಕ್ರಿಯೇಟಿವ್ ಕೆಲಸಕ್ಕೆ ಹಳದಿ ಬಣ್ಣ, ಈ ತರ. ಹಾಗೆ ನ್ಯೂಟ್ರಲ್ ಬಣ್ಣಗಳ ಜೊತೆ ಒಂದು ಬ್ರೈಟ್ ಬಣ್ಣ ಬಳಸಿ, ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಫ್ಯಾಬ್ರಿಕ್ ಕಡೆ ಕೂಡ ಗಮನ ಕೊಡಿ. ಸಿಲ್ಕ್, ಶೈನ್ ಬಟ್ಟೆಗಳು ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡುತ್ತೆ. ಕಾಟನ್ ಶಾಂತಿಯನ್ನ ಕೊಡುತ್ತೆ. ಹಾಗೆ ಧನಾತ್ಮಕ ಶಕ್ತಿ ಹೆಚ್ಚಿಸುವ ಚಿಕ್ಕ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಳ್ಳಿ. ಬಟ್ಟೆಗಳನ್ನ ಮುಂಚಿತವಾಗಿನೇ ತಯಾರಿಸಿ ಇಡಿ. ನಾಳೆ ನಾವೆಲ್ಲಿ ಹೋಗ್ತಾ ಇದೀವಿ, ಏನ್ ಮಾಡ್ತಿದೀವಿ, ಯಾವ ಕೆಲಸ ಇದೆ ಅನ್ನೋದನ್ನ ಯೋಚನೆ ಮಾಡಿ ಅದಕ್ಕೆ ಸೂಟ್ ಆಗುವಂತ ಬಟ್ಟೆಗಳನ್ನ ಇವತ್ತೇ ರೆಡಿ ಮಾಡಿ ಇಟ್ಕೊಳ್ಳಿ. ಅವತ್ತಿಗೆ ಹರಿಬರಿ ಮಾಡೋದಕ್ಕಿಂತ ಹಿಂದಿನ ದಿನನೇ ಎಲ್ಲಾ ಬಟ್ಟೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ರೆ ಟೈಮ್ ಕೂಡ ಸೇವ್ ಆಗತ್ತೆ ಅಂಡ್ ನೀಟಾಗಿ ರೆಡಿ ಕೂಡ ಆಗ್ಬೋದು. ಜೊತೆಗೆ ರೆಡಿ ಆದ್ಮೇಲೆ ಕನ್ನಡಿ ಮುಂದೆ ನಿಂತು 30 ಸೆಕೆಂಡ್ ಸ್ಮೈಲ್ ಮಾಡಿ. ಅದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತೆ. ಜೊತೆಗೆ ನಿಮ್ಮ ಬಟ್ಟೆಗೆ ಸೂಟ್ ಆಗುವಂತ ಬ್ಯಾಗ್ ಕ್ಯಾರಿ ಮಾಡಿ. ಮತ್ತೆ ಅದಕ್ಕೆ ಹೊಂದುವಂತ ಒಳ್ಳೆ ಶೂಸ್ ಅಥವಾ ಸ್ಲಿಪ್ಪರ್ ನ ಕೂಡ ವೇರ್ ಮಾಡಿ. ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಮೊದಲು ನಿಮ್ಗೆ ಅನ್ಸಿದ್ರೆ ನೀವು ಹೋಗೋ ಕೆಲಸದಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಕಾನ್ಫಿಡೆನ್ಸ್ ಇರತ್ತೆ. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ ಸರಸಕ್ಕೆ ಕರೆದರೆ ವಿರಸವ ತೋರುವೆ. ಇನ್ನು ಸಾಮಾನ್ಯವಾಗಿ ಜನರು ಮಾಡುವಂತ ತಪ್ಪುಗಳೇನು ಬಟ್ಟೆ ವಿಷಯದಲ್ಲಿ ಅಂತ ನೋಡೋದಾದ್ರೆ, ತುಂಬಾ ಕಿರಿಕಿರಿ ಆಗುವಂತ ಬಟ್ಟೆಗಳನ್ನ ಹಾಕೊಂಡಿರ್ತಾರೆ. ಅವ್ರಿಗನ್ಸುತ್ತೆ ನಾವು ಚೆನ್ನಾಗಿ ಕಾಣ್ಬೇಕು, ಇದು ಹೇಗಾದ್ರೂ ಇರ್ಲಿ ನಾವು ವೇರ್ ಮಾಡೋಣ ಅನ್ನೋ ತರ ಹಾಕೊಂತಾರೆ. ಆದ್ರೆ ಅದು ನಮ್ಗೆ ಚೆನ್ನಾಗಿ ಕಾಣಿಸೋದಕ್ಕಿಂತ ಹೆಚ್ಚಾಗಿ ಕಿರಿಕಿರಿ ಮಾಡುತ್ತೆ. ಹಾಗಾಗಿ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಲೋ ಆಗತ್ತೆ. ಅಥವಾ ತುಂಬಾ ಬಣ್ಣಗಳನ್ನ ಮಿಕ್ಸ್ ಮಾಡ್ತಾರೆ, ಇದರಿಂದ ಶಕ್ತಿ ಕಳೆದೋಗತ್ತೆ. ಹಾಗಾಗಿ ದೇಹಕ್ಕೆ ಸರಿಯಾಗಿ ಆಗುವಂತ ಬಟ್ಟೆಗಳನ್ನ ಹಾಕೊಳ್ಳಿ. 2 ಅಥವಾ 3 ಕಲರ್ ಕಾಂಬಿನೇಷನ್ ಮಾತ್ರ ಇರಲಿ. ಟ್ರೆಂಡ್ಗಿಂತನೂ ನಮ್ಗೆ ಕಂಫರ್ಟಬಲ್ ಇಂಪಾರ್ಟೆಂಟ್ ಇರುತ್ತೆ. ಕೊನೆಯದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ವಸ್ತ್ರಧಾರಣೆ ನಮ್ಮ ಜೀವನದಲ್ಲಿ ದೊಡ್ಡ ಶಕ್ತಿ. ಪ್ರತಿದಿನ ನೀವೇನ್ ಹಾಕ್ತಾ ಇದ್ದೀರಾ ಅದು ನಿಮ್ಮ ಮನಸ್ಸು, ಆಲೋಚನೆ ಮತ್ತೆ ನಿಮ್ಮ ಸುತ್ತಮುತ್ತಲಿನ ಜನದ ಮೇಲೆ ಪ್ರಭಾವ ಬೀರುತ್ತೆ. ಇಂದಿನಿಂದ ನೀವು ತೊಡುವಂತ ಬಟ್ಟೆಯಲ್ಲಿ ಒಂದು ಬಣ್ಣ ಬದಲಾವಣೆ ಮಾಡಿ ನೋಡಿ, ನಿಜವಾಗ್ಲಿಯೂ ನಿಮ್ಮ ಶಕ್ತಿಯಲ್ಲಿ ವ್ಯತ್ಯಾಸ ಕಾಣಿಸುತ್ತೆ. ಸೊ ನಾನು ಇದನ್ನೆಲ್ಲ ಫಾಲೋ ಮಾಡ್ತೀನಿ. ಇದೆಲ್ಲ ನಿಮ್ಗೂ ಇಷ್ಟ ಆಗ್ತಾ ಇದೆ, ಅದು ನಿಮ್ಮ ಮೆಸೇಜಸ್ ಅಲ್ಲಿ ನನಗೆ ತೋರಿಸ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಮೆಸೇಜಸ್ಗೆ. ಹಾಗೆ ಒಂದು ವಿಷಯ ತಲೆಯಲ್ಲಿ ಇಟ್ಕೊಳ್ಳಿ, ಸೊ ನೀವು ಚಂದ ರೆಡಿಯಾಗಿ ಹೋಗೋದು ತುಂಬಾನೇ ಇಂಪಾರ್ಟೆಂಟು. ಹಂಗನ್ಬಿಟ್ಟು ನೀವೆಲ್ಲದನ್ನು ಮ್ಯಾಚಿಂಗ್ ಹಾಕೊಂಡು ಹೋಗ್ಬೇಕು ಅಥವಾ ಬ್ರ್ಯಾಂಡೆಡ್ ಹಾಕೋಬೇಕು ಅಂತ ಏನಿಲ್ಲ. ಸೊ ನೀವೆಲ್ಲೋ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಕಲರ್ ಕಾಂಬಿನೇಷನ್ ನೋಡ್ಕೊಳ್ಳಿ. ಫಸ್ಟ್ ಕಲರ್ ಕಾಂಬಿನೇಷನ್, ಓಕೆ ಈ ಶರ್ಟ್ಗೆ ಈ ಪ್ಯಾಂಟ್ ಮ್ಯಾಚ್ ಆಗ್ತಾ ಇದೆಯಾ, ಅಥವಾ ಈ ಡ್ರೆಸ್ ಮ್ಯಾಚ್ ಆಗ್ತಾ ಇದೆಯಾ, ಈ ಶೂಸ್ ಮ್ಯಾಚ್ ಆಗ್ತಾ ಇದೆಯಾ, ಇದನ್ನ ಚೆಕ್ ಮಾಡ್ಕೊಳ್ಳಿ. ಕೆಲವ್ರು ಹೆಂಗಂತ ಹೇಳಿದ್ರೆ ಒಂದೇ ತರ ಮ್ಯಾಚಿಂಗ್ ಆಗ್ತಾರೆ. ಈಗ ಬ್ಲ್ಯಾಕ್ ಅಂದ್ರೆ ಡ್ರೆಸ್ಸು ಬ್ಲ್ಯಾಕ್, ಶೂಸು ಬ್ಲ್ಯಾಕ್. ಸೊ ಹಂಗೆಲ್ಲ ಟ್ರೈ ಮಾಡಬೇಡಿ, ಕಾಂಟ್ರಾಸ್ಟ್ ಇರಲಿ, ಸೊ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಸೊ ಬ್ರ್ಯಾಂಡೆಡ್ ಅನ್ನೋದಕ್ಕಿಂತ ಕಂಫರ್ಟಬಲ್ಗೆ ಇಂಪಾರ್ಟೆನ್ಸ್ ಕೊಡಿ. ನೀವು ಕಂಫರ್ಟಬಲ್ ಆಗಿದ್ರೆ ಮಾತ್ರ ಆ ಕಾನ್ಫಿಡೆನ್ಸ್ ಲೆವೆಲ್ ನಿಮಗೆ ಇರೋದು. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಸೊ ಯಾವಾಗ್ಲೂ ಇನ್ವೆಸ್ಟ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ಸುಮ್ಮನೆ ಬಟ್ಟೆಗಳನ್ನ ತಗೊಂಡು ವೇಸ್ಟ್ ಮಾಡಬೇಡಿ. ಒಂದು ಬಟ್ಟೆ ತಗೊಬೇಕಾದ್ರೆ ನಿಮ್ಗೆ ಗಮನದಲ್ಲಿರಲಿ, ಸೊ ಈ ಬಟ್ಟೆನ ನಾನು ಎಷ್ಟು ಥರ ಸ್ಟೈಲಿಂಗ್ ಮಾಡ್ಬೋದು ಅಂತ ಹೇಳಿ ಅದನ್ನ ನೋಡಿಕೊಂಡು ಬಟ್ಟೆಗಳನ್ನ ತಗೊಳ್ಳಿ. ಸೊ ನೀವು ಒಂದೇ ಬಟ್ಟೆನ 3 ಸತಿ ಹಾಕಿದ್ರು ಕೂಡ ಆ ಸ್ಟೈಲಿಂಗಿಂದ ಅದು ಬೇರೆಯವ್ರಿಗೆ ಗೊತ್ತಾಗ್ಲೇಬಾರ್ದು ಸೇಮ್ ಬಟ್ಟೆ ರಿಪೀಟ್ ಆಗಿದೆ ಅಂತ ಹೇಳಿ. ಸೊ ಆ ಥರ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಅದ್ರ ಬಗ್ಗೆ ಗಮನ ವಹಿಸಿ ನೋಡಿ ತಗೊಳ್ಳಿ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ ಅನಾವಶ್ಯಕವಾಗಿ. ಆ್ಯಂಡ್ ಸ್ಟೈಲಿಂಗ್ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಇದಿಷ್ಟು ಇವತ್ತಿನ ಒಂದಿಷ್ಟು ಮಾಹಿತಿ ಸ್ಟೈಲಿಂಗ್ ಬಗ್ಗೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ಥರ ಒಂದೊಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ದಿಸ್ ಇಸ್ ಸುರಭಿ ರವಿಕುಮಾರ್. ಟೇಕ್ ಕೇರ್, ಬಾಯ್, ನಮಸ್ಕಾರ.